ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿಂದ ಎಲ್ಲ ಮಕ್ಕಳಿಗೂ ಸ್ಕೂಲ್ ಶುರು. ಎಲ್ಲ ತಾಯಂದ್ರಿಗೂ ಶುರು ಆಗಿರುತ್ತೆ. ಏನು ಟಿಫನಿಗೆ ಏನು ಮಾಡೋದು, ಸ್ನ್ಯಾಕ್ಸಿಗೆ ಏನು ಮಾಡೋದು, ಲಂಚಿಗೆ ಏನು ಮಾಡೋದು ಅಂತ. ಸೊ ನನಗೂ ಹಾಗೇ ಆಗಿತ್ತು, ಏನು ಮಾಡಿಕೊಡೋದು ನಾಳೆ ಸ್ನ್ಯಾಕ್ಸಿಗೆ ಅಂತ ಅಂದ್ಬಿಟ್ಟು. ಸೊ ನಾನು ನಿನ್ನೆನೇ ಎಲ್ಲ ರಾತ್ರಿ ಹೆಸರುಬೇಳೆ ಎಲ್ಲ ನೆನೆ ಹಾಕ್ಬಿಟ್ಟು ಒಂದು ಹೆಲ್ದಿ ಪಿಜ್ಜಾ ಮಾಡಿಕೊಡೋಣ ಅಮ್ಮ ನನ್ನ ಮಗಗೆ ಅಂತಂದು ಹೇಳಿ ನಾನು ಯೋಚನೆ ಮಾಡಿದೆ. ಸೊ ಇವತ್ತು ಲಂಚ್ ಬಾಕ್ಸ್ ಇರಲಿಲ್ಲ, ಅವ್ನು ಬೇಗ ಬರೋನಿದ್ದ. ಸೊ ಲಂಚ್ ಇರಲಿಲ್ಲ ಇವತ್ತು ಅಂತ ಹೇಳಿ ನಾನಿವತ್ತು ಪಿಜ್ಜಾ ಮಾಡಿದ್ದೀನಿ, ಹೆಲ್ದಿ ಪಿಜ್ಜಾ. ಅದನ್ನು ಹೇಗೆ ಮಾಡಿದ್ದೀನಿ ಅಂತ ಹೇಳ್ತೀನಿ. ರಾತ್ರಿಯೇ ನಾವು ಹೆಸರುಬೇಳೆನ ನೆನೆ ಇಟ್ಕೋಬೇಕು. ನೆನೆ ಇಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಅಗದಿ ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು. ರುಬ್ಕೊಂಡು ಅದಕ್ಕೆ ಉಪ್ಪು ಹಾಕಿ ಕಲಸಿ ಇಟ್ಬಿಡಬೇಕು. ನೆಕ್ಸ್ಟ್ ಒಂದು ಬೌಲಲ್ಲಿ ತರಕಾರಿಗಳೆಲ್ಲ ಯಾವ್ದ್ಯಾವುದು ಆನಿಯನ್ನು, ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟು, ಪನ್ನೀರು ಅದೆಲ್ಲ ಹಾಕ್ಕೊಂಡು ಎಲ್ಲ ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು ನನ್ನ ಮಗಗೋಸ್ಕರ. ನೀವು ಬೇಕಂದರೆ ಖಾರ ಎಲ್ಲ ಹಾಕ್ಕೋಬೋದು. ಅದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕೊತ್ತಂಬರಿ ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಿ ಏನದು ಹೆಸರುಬೇಳೆ ಪೇಸ್ಟ್ ಇರುತ್ತಲ್ವ, ಅದನ್ನು ದೋಸೆ ಥರ ನಾವು ಹಂಚ ಮೇಲೆ ಹಾಕಿ ಅದ್ರ ಮೇಲೆಲ್ಲ ನಾವು ವೆಜಿಟೇಬಲ್ಸ್ ಏನು ಕಲಸಿರ್ತೀವಲ್ಲ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು. ನನ್ನ ಹತ್ರ ಕ್ಯಾಪ್ಸಿಕಮ್ ಇರಲಿಲ್ಲ, ಸೊ ನಾನು ಹಾಕಲಿಲ್ಲ ಕ್ಯಾಪ್ಸಿಕಮ್ಮು. ನೀವು ಯಾವುದೇ ತರಕಾರಿ ಬೇಕಾದರೂ ಯೂಸ್ ಮಾಡ್ಬೋದು. ಆಲಿವ್ಸ್ ಹಾಕ್ಬೋದು, ಏನಾದರೂ ಹಾಕ್ಬೋದು ಮೇಲುಗಡೆ ಟಾಪಿಂಗ್ಸಿಗೆ. ನಾ ಪನ್ನೀರು ಮತ್ತು ಅದೆಲ್ಲ ಹಾಕಿದ್ದೀನಿ ಅಷ್ಟೇ. ಮೇಲುಗಡೆ ಒಂದು ಸ್ವಲ್ಪ ಚೀಸ್ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಬೇಯಲಿಕ್ಕೆ ಇಟ್ಬಿಡಬೇಕು. ಒಂದು ಸ್ವಲ್ಪ ಹೊತ್ತು ಇಟ್ಟರೆ ಅದು ಚೆನ್ನಾಗಿ ಮೆಲ್ಟ್ ಆಗುತ್ತೆ. ಮೆಲ್ಟ್ ಆಗೋ ತನಕ ಇಟ್ಟರೆ ಸಾಕು. ನನ್ನ ಮಗನ ನಿನ್ನಿಂದನೇ ಶುರು, ಏನು ಸ್ನ್ಯಾಕ್ಸ್ ಮಾಡಿಕೊಡ್ತಿದ್ದಿ ನಾಳೆ, ಏನು ಸ್ನ್ಯಾಕ್ಸ್. ಅವನಿಗೆ ದಿನ ಒಂದೊಂದು ವೆರೈಟಿ ಸ್ನ್ಯಾಕ್ಸ್ ಬೇಕು. ನಮಗೆ ಹೊರಗಡೆಯಿಂದ ತಂದು ಕೊಡೋದು ನಮಗಿಷ್ಟ ಆಗಲ್ಲ. ಸೊ ಅದಕ್ಕೆ ಈ ಥರ ಎಲ್ಲ ಯೋಚನೆ ಮಾಡಿಬಿಟ್ಟು ನಾವು ಮಾಡ್ಕೋಬೇಕಾಗತ್ತೆ. ಹೇಗೆ ನಿಮ್ಮ ಮಕ್ಕಳೂ ಹಾಗೇನಾ? ಏನಂತಾರೆ? ಎಲ್ಲ ಮಕ್ಕಳು ಹಾಗೆಯೇ, ಎಲ್ಲ ಬೇರೆ ನಾವು ಇದನ್ನೇ ಸ್ನ್ಯಾಕ್ಸೇ ಬೇಕು, ಹೊರಗಿಂದೇ ಬೇಕು ಅಂತಲೇ ಹಠ ಮಾಡ್ತಾರೆ. ಸೊ ನಾವು ಈ ಥರ ಎಲ್ಲ ಮಾಡಿಕೊಟ್ಟಾಗ ಅವರು ಖುಷಿಯಿಂದ ತಿಂತಾರೆ. ಅವ್ರಿಗೂ ತುಂಬ ಆದ್ರೂ ಕಂಡು ಹಿಡಿತಾನೆ ನನ್ನ ಮಗ, ಪಿಜ್ಜಾ ಥರ ಇದು ರಿಯಲ್ ಪಿಜ್ಜಾ ಥರ ಇಲ್ಲ ಮಮ್ಮ, ಹಂಗೆ ಹಿಂಗೆ. ಇಲ್ಲಪ್ಪ ಇದೇ ಥರನೇ ಮಾಡೋದು, ನೋಡು ಮೇಲೆ ಚೀಸ್ ಹಾಕಿದ್ದೀನಿ ಆ ಥರ ಹಂಗೆಲ್ಲ ಹೇಳಿಬಿಟ್ಟು ಕೊಟ್ಟೆ ನಾನು. ಸೊ ಹಾಗೆ ತೊಗೊಂಡೋಗಿದ್ದಾನೆ. ಒಂದು ಪೀಸ್ ತಿಂದು ತುಂಬ ರುಚಿಯಾಗಿದೆ ಅಮ್ಮ ಅಂತಂದು ಹೇಳಿ ತೊಗೊಂಡು ಹೋದ. ಸೊ ರೆಡಿ ಆಯ್ತು. ಈಗ ಟಿಫನ್ ಬಾಕ್ಸ್ ರೆಡಿ ಮಾಡ್ತಿದ್ದೀನಿ ಸ್ನ್ಯಾಕ್ಸಿಗೆ ಅಂತ. ಇಲ್ಲ ಲಂಚ್ ಇದ್ದಿದ್ರೆ ನಾನು ಲಂಚಿಗೆ ಏನಾದರೂ ಪಲಾವ್ ಅಥವಾ ಚಪಾತಿ, ಪನ್ನೀರ್ ಸಬ್ಜಿ ಅದೆಲ್ಲ ಮಾಡಿಕೊಡ್ತಾಯಿದ್ದೆ. ಸೊ ಇದು ಬರೀ ಸ್ನ್ಯಾಕ್ಸ್ ಆಗಿರೋದ್ರಿಂದ ಜಸ್ಟ್ ನಾನು ಹೆಲ್ದಿ ಪಿಜ್ಜಾ ಮಾಡಿಕೊಡ್ತಿದ್ದೀನಿ ಅಷ್ಟೇ. ಒಂದೊಂದು ದಿವಸ ಒಂದೊಂದು ಟೈಪ್ ಮಾಡಿಕೊಡ್ತೀನಿ. ಇವತ್ತು ಇದೊಂದು ಮಾಡಿಕೊಟ್ಟಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಹಣ್ಣುಗಳು ಯಾವುದಾದ್ರೂ ಇಡೋಣ ಅಂತ ಹೇಳಿ ಮ್ಯಾಂಗೋ ಮತ್ತು ಗವಾ ಇಟ್ಟಿದ್ದೀನಿ, ಅಂದರೆ ಪೇರಳೆ ಇಟ್ಟಿದ್ದೀನಿ. ಅದನ್ನು ತಿಂತಾನೆ. ಮತ್ತು ಅದೇ ಥರ ಒಂದು ಮೊಸರಲ್ಲಿ ಒಂದು ಸ್ವಲ್ಪ ಶ್ರೀಖಂಡ ಥರ ಮಾಡಿಕೊಟ್ಟಿದ್ದೀನಿ, ಮ್ಯಾಂಗೋ ಶ್ರೀಖಂಡ ಥರ. ಅವನಿಗಿಷ್ಟ ಅದು. ಮೊಸರಲ್ಲಿ ಒಂಚೂರು ಏನಾದರೂ ಒಂದು ಹಣ್ಣು ಪ್ಯೂರಿ ಮಾಡಿ ಹಾಕಿದರೆ ಖುಷಿಯಿಂದ ತಿಂತಾನವನು. ಸೊ ನಾನು ಹಾಕ್ಕೊಟ್ಟಿದ್ದೀನಿ. ಹೇಗೆ ನಿಮ್ಮ ಮನೆಯಲ್ಲೂ ನೀವೇನೇನು ಮಾಡ್ತೀರಾ ನೀವೆಲ್ಲರೂ? ಯಾವ್ಯಾವ ಲಂಚಿಗೆ ಏನು ಇಡ್ತೀರಾ, ಸ್ನ್ಯಾಕ್ಸಿಗೆ ಏನು ಇಡ್ತೀರಾ ಅಂತ ನನಗೂ ಐಡಿಯಾ ಕೊಡಿ ಒಂದು ಸ್ವಲ್ಪ. ನನಗೆ ಏನು ಅನ್ನೋದೇ ಗೊತ್ತಾಗೋದಿಲ್ಲ. ನನಗೆ ಯಾವ ಥರ ಮಾಡೋದು, ಏನು ಮಾಡೋದು ಅಂತಲೇ ಯೋಚನೆಯೇ ಬರೋದಿಲ್ಲ. ಲಂಚಿಗಂದರೆ ರೈಸ್ ಅದೆಲ್ಲ ಮಾಡ್ತೀನಿ, ಚಪಾತಿ ಅದೆಲ್ಲ. ಸ್ನ್ಯಾಕ್ಸ್ ಅಂದ ತಕ್ಷಣ ನಾನು ಏನು ಮಾಡಬೇಕಂತ ಗೊತ್ತಾಗಲ್ಲ. ಸೊ ಸ್ನ್ಯಾಕ್ಸಿಗೆ ಏನಾದರೂ ನಿಮ್ಮ ಹತ್ರ ಐಡಿಯಾ ಇದ್ದರೆ ಹೇಳಿ. ನೀವೇನೇನು ಮಾಡಿಕೊಡ್ತೀರಾ ಮಕ್ಕಳಿಗೆ ಅದೆಲ್ಲದನ್ನು. ಈಗ ಮ್ಯಾಂಗೋ ಹಾಕಿದ್ದೀನಿ. ಮ್ಯಾಂಗೋ ಒಂದು ಸ್ವಲ್ಪ, ಪೇರಳೆ ಒಂದು ಸ್ವಲ್ಪ ತಿಂತಾನವನು. ಸೊ ಎಷ್ಟು ಮತ್ತು ಮನೆಗೆ ಬಂದಮೇಲೆ ನಮಗೇನೆ ಅದೆಲ್ಲ ಏನು ಖಾಲಿ ಆಗಿರೋಂಗಿಲ್ಲ. ಸೊ ಮ್ಯಾಂಗೋ ಹಾಕ್ತಾಯಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಒಂದು ಮೊಸರಿಗೆ, ಒಂದು ಗಟ್ಟಿ ಮೊಸರು, ನಾನು ನಿನ್ನೆ ರಾತ್ರಿಯೇ ನಾನು ಏನು ಮಾಡಿದ್ದೆ, ಮೊಸರನ್ನ ಟೀ ಸೋಸ್ತಾರಲ್ಲ ಅದರಲ್ಲಿ ಹಾಕಿ ಇಟ್ಬಿಟ್ಟಿದ್ದೆ. ಎಲ್ಲ ನೀರೆಲ್ಲ ಬಸಿದು ಗಟ್ಟಿ ಕರ್ಡು ತೊಗೊಂಡಿದ್ದೀನಿ. ಗಟ್ಟಿಯಾಗಿರಬೇಕು, ನೀರು ಒಂದು ಸ್ವಲ್ಪ ಇರಬಾರ್ದು ಅದಕ್ಕೆ. ಹಂಗಿದ್ದಾಗ ಮಾತ್ರ ಅದು ಚೆನ್ನಾಗಿ ಶ್ರೀಖಂಡ ಥರ ಟೇಸ್ಟ್ ಕೊಡುತ್ತೆ. ನೀರಿದ್ಬಿಟ್ರೆ ಏನಾಗುತ್ತೆ, ಚೆನ್ನಾಗಿ ಅನ್ಸೋದಿಲ್ಲ. ಅದು ನೀರು ಬಂದುಬಿಡುತ್ತಲ್ಲ, ಅದು ಟೇಸ್ಟ್ ಅನಿಸಲ್ಲ. 1-2 ಚಮಚ ಶುಗರ್ ಹಾಕ್ತಿದ್ದೀನಿ. ಶುಗರ್ ಇಲ್ಲಿ ಬೇಡ ಅಂತಂದವ್ರು ಬೇಕಂದ್ರೆ ಹನಿ ಹಾಕ್ಕೋಬೋದು. ನಾನಿಲ್ಲಿ ಟೂ ಟೀ ಸ್ಪೂನ್ ಅಲ್ವಾ, ನಡೆಯುತ್ತೆ, ಪರವಾಗಿಲ್ಲ ಅಂತಂದು ಹೇಳಿ. ಮಕ್ಕಳು ಆಟ ಆಡ್ತಿರ್ತಾರಲ್ವ, ಆ್ಯಕ್ಟಿವಿಟೀಸ್ ಮಾಡ್ತಿರ್ತಾರೆ, ಅದರಲ್ಲೇ ಅವ್ರಿಗೆ ಕರಗೋಗ್ಬಿಡುತ್ತೆ ಅದೆಲ್ಲ. ಸೊ ನಾನಿಲ್ಲಿ 2 ಟೀ ಸ್ಪೂನ್ ಹಾಕಿದ್ದೀನಿ. ಮತ್ತು ಮ್ಯಾಂಗೋ ಪ್ಯೂರಿ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ತುಂಬ ಟೇಸ್ಟಿ ಬರುತ್ತೆ. ಮ್ಯಾಂಗೋ ಪ್ಯೂರಿ, ಆಮೇಲೆ ಸ್ಟ್ರಾಬೆರಿ ಪ್ಯೂರಿ ಹಾಕ್ಬೋದು, ಎಲ್ಲ ಆ್ಯಪಲ್ ಅದೆಲ್ಲ ಹಾಕಿ ಕೊಟ್ಟರೆ ಅದೂ ಕೂಡ ಹೆಲ್ದಿನೇ ಆಗುತ್ತೆ. ಶುಗರ್ ಹಾಕದೇ ಇದ್ದರೆ ಹನಿ ಹಾಕಿ ಮಾಡಿದರೆ ಅದು ಫುಲ್ ಹೆಲ್ದಿ ಆಗಿಬಿಡುತ್ತೆ. ಹನಿ ಏನಷ್ಟು ಬಾಧಿಸಲ್ಲ ಮಕ್ಕಳಿಗೆ, ಅದಿನ್ನೂ ಚೆನ್ನಾಗೇ ಕೆಮ್ಮು ನೆಗಡಿ ಆಗಲ್ಲ ಅಂತಾರೆ. ಸೊ ಈಗ ನನ್ನ ಮಗನ ಸ್ನ್ಯಾಕ್ಸ್ ಬಾಕ್ಸ್ ರೆಡಿ ಆಯಿತು. ನಾಳೆಯಿಂದ ಲಂಚ್ ಬಾಕ್ಸ್, ಸ್ನ್ಯಾಕ್ಸ್ ಬಾಕ್ಸ್ ಮತ್ತು ಟಿಫನ್ ಮನೆಯಲ್ಲಿ ಮಾಡಿ ಕೊಡಬೇಕು ಅವನಿಗೆ. ಈಗ ನೀವೇನೇನು ಮಾಡ್ತೀರಾ ಅಂತ ಹೇಳಿ ನಮಗೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನ್ನ ವಿಡಿಯೋಗೆಲ್ಲ ಸಪೋರ್ಟ್ ಮಾಡ್ತಾಯಿರಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ನನಗೂ ಸಪೋರ್ಟ್ ಮಾಡಿ, ಅಂದರೆ ನಮಗೂ ಚೆನ್ನಾಗಿ ವಿಡಿಯೋ ಮಾಡಿ ಹಾಕಬೇಕು ಅಂತ ಅನಿಸುತ್ತೆ. ಸೊ ಇವಾಗ ಹೋಗ್ತಿದ್ದಾನೆ ಸ್ಕೂಲಿಗೆ. ಫಸ್ಟ್ ಡೇ ಅಲ್ವಾ, ಖುಷಿಯಾಗಿ ಹೋಗ್ತಿದ್ದಾನೆ. ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ, ಅಮ್ಮ ನಂಗೆ ಸ್ಕೂಲ್ ಬೇಡ ಅಂತ. ಓಕೆ ಬಾಯ್, ಥ್ಯಾಂಕ್ ಯು.